ನಮ್ಮ ಅಣ್ಣವರು ಡಾಕ್ಟರ್ ರಾಜ್ಕುಮಾರ್ ಸಾಂಗ್ ನಾನು ಜಸ್ಟ್ ಇದರಲ್ಲಿ ಪ್ಲೇ ಮಾಡಿದ್ದೀನಿ. ನಾನು ಸೀರಿಯಸ್ ಆಗಿ ಹೇಳ್ತೀನಿ, ಈ ಸಿಸ್ಟಮ್ ಬಗ್ಗೆ ನಾನು ಎಷ್ಟು ಹೇಳಿದ್ರೆ ಕೂಡ ಕಡಿಮೆ ಅಂತ ಹೇಳ್ಬೋದು ಸ್ನೇಹಿತರೆ, ಕಡಿಮೆ ಅಂತ ಹೇಳ್ಬೋದು. ಒಂದು ಸಲ ಈ ಸಿಸ್ಟಮ್ಗೆ ಮುಂದೆ ನಾನು ನೋಡಿ ಸ್ನೇಹಿತರೆ, ಈ ಥರ ನೀವು ಯೂಸ್ ಮಾಡಿಲ್ಲ ಇರ್ಬೋದು ಸಿಸ್ಟಮ್, ಕೆಲವ್ರು ಸೆಲೆಕ್ಷನ್ ಪೀಪಲ್ಸ್ ಯೂಸ್ ಮಾಡಿರ್ಬೋದು, ನಾನು ಇಲ್ಲ ಅಂತ ಹೇಳಲ್ಲ ಸ್ನೇಹಿತರೆ. ಇದರಲ್ಲಿ ಬರ್ತಾ ಇರೋ ಮ್ಯೂಸಿಕ್ ಇದೆ ಅಲ್ವಾ ಸ್ನೇಹಿತರೆ, ಕಿವಿಗೆ ಒಂಥರ ಮಜಾ ಕೊಡುತ್ತೆ ಸ್ನೇಹಿತರೆ. ಒಂದು ಮ್ಯೂಸಿಕ್ ಸ್ಟುಡಿಯೋನಲ್ಲಿ ಒಂದು ಡಿಫ್ರೆಂಟ್ ಮ್ಯೂಸಿಕ್ ಹೊಡೆದಿರ್ತಾರೆ ಜನ, ಡಿಫ್ರೆಂಟ್. ಅದು ಒಂದು ಹಾರ್ಮೋನಿಯಂ ಸೌಂಡ್ ಆಗಿರ್ಬೋದು, ಅಥವಾ ಮ್ಯೂಸಿಕ್ ಆಗಿರ್ಬೋದು, ಅಥವಾ ಡಿಫ್ರೆಂಟ್ ಥರ ಮ್ಯೂಸಿಕ್. ಇದು 2 ಸ್ಪೀಕರಿಂದ ನಿಮಗೆ ಔಟ್ ಆಗುತ್ತೆ, ಸೌಂಡ್ ಆಚೆ ಬರುತ್ತೆ ಅಂತ ಹೇಳ್ಬೋದು. ಅಷ್ಟು ಚೆನ್ನಾಗಿದೆ ಸ್ನೇಹಿತರೆ ಕ್ಲಾರಿಟಿ. ನಾನು ಸೀರಿಯಸ್ ಆಗಿ ಹೇಳ್ತೀನಿ, ನಾನು ಇಷ್ಟೊಂದು ಹೇಳ್ತಾ ಇದ್ದೀನಿ ಅಂದರೆ ಅದು ಈ ಸಿಸ್ಟಮ್ನಲ್ಲಿ ಏನಾದರೂ ಒಂದು ಡಿಫ್ರೆಂಟ್ ಇರ್ಬೋದು ಅಂತ ಹೇಳ್ಬೋದು. ಈ ಸಿಸ್ಟಮ್ನಲ್ಲಿ ಒಂದು ಸಲ ನಾನು ಸ್ಟೋರ್ನಲ್ಲಿ ಕೂತ್ಕೊಂಡಿದ್ದೀನಿ, ನಾನು ಜಸ್ಟ್ ಬ್ಲೂಟೂತ್ ಕನೆಕ್ಟ್ ಮಾಡಿಕೊಂಡು ಒಂದು ಸಾಂಗ್ ಪ್ಲೇ ಮಾಡಿದೆ. ಸಾಂಗ್ ಪ್ಲೇ ಮಾಡಿದ ತಕ್ಷಣವೇ ಒಂದು ಮನಸ್ಸಿಗೆ ಒಂಥರ ಖುಷಿ ಆಯಿತು ಸ್ನೇಹಿತರೆ. ಏನಪ್ಪ ಇಷ್ಟು ಚೆನ್ನಾಗಿ ಬರ್ತಾಯಿದೆ ಸೌಂಡ್, ಯಾಕೋ ಒಂಥರ ಡಿಫ್ರೆಂಟ್ ಇದೆ ಮ್ಯೂಸಿಕ್ ಅಂತಾನೇ ಇಲ್ಲ ಸ್ನೇಹಿತರೆ. ಇದರಿಂದ ವೋಕಲ್ಸ್ ಬರುತ್ತೆ ನೋಡಿ ಸ್ನೇಹಿತರೆ, ವೋಕಲ್ಸ್ ಡೈಲೆಕ್ಟ್ ಡೆಲಿವರಿ ಅಥವಾ ಸಾಂಗ್ದು ಒಂದು ವೋಕಲ್ಸ್ ಬರುತ್ತೆ ನೋಡಿ. ನಿಮಗೆ ಒಂದು 3D ಥರ ಫೀಲ್ ಆಗುತ್ತೆ ಸೌಂಡ್, ಒಂಥರ ಡಿಫ್ರೆಂಟ್ ಮ್ಯೂಸಿಕ್ ಬರುತ್ತೆ. ಅಥವಾ ನಾನು ಸೀರಿಯಸ್ ಆಗಿ ಹೇಳ್ತೀನಿ, ಭಾಳ ಚೆನ್ನಾಗಿ ಬರುತ್ತೆ. ಯಾರು ಈ ಸಿಸ್ಟಮ್ ಬಂದು ನಮ್ಮ ಸ್ಟೋರಲ್ಲಿ ಆನ್ ಮಾಡಿಸ್ತಾರೆ, ಮ್ಯೂಸಿಕ್ ಒಂದು ಸಲ ಕೇಳಿಸ್ಕೊತಾರೆ, ಖಾಲಿ ಕೈಯಂತೂ ಹೋಗಲ್ಲ ಸ್ನೇಹಿತರೆ, ಅಷ್ಟೊಂದು ಹೆವಿ ಸಿಸ್ಟಮ್. ಆಮೇಲೆ ನಿಮಗೆ 2 ಊಫರ್ ಇಲ್ಲಿ ನೋಡಿ ಸ್ನೇಹಿತರೆ, ನಿಮಗೆ ನೋಡೋಕ್ಕೆ 2 ಊಫರ್ ಕಾಣಿಸ್ತಾ ಇರ್ಬೋದು. ಈ ಊಫರ್ ಇದೆ ಅಲ್ವಾ, ಎಂಥ ಬೇಸ್ ಕೊಡ್ತಾ ಇದೆ ಅಂದರೆ, ಔಟ್ಸೈಡ್ ನಾವು ತುಂಬ ಸಿಸ್ಟಮ್ ಔಟ್ಸೈಡ್ ಹೋಗ್ತೀವಿ, ನಾವು ಪರ್ಚೇಸ್ ಮಾಡೋಕ್ಕೆ ಹೋಗ್ತೀವಿ, ಬೇರೆ ಬೇಸ್ ಮಾತ್ರ ನಮಗೆ ಹೆವಿ ಕೇಳಿಸ್ಕೊಡುತ್ತೆ. ಕೆಲವರು ಬೇಸ್ ನಮಗೆ ಇರಿಟೇಟ್ ಮಾಡುತ್ತೆ, ಇರಿಟೇಟ್ ಬೇಸ್ ಇರುತ್ತೆ. ಈ ಬೇಸ್ ಇದೆ ಅಲ್ವಾ, ಯಾಕೊಂಥರ ಡಿಫ್ರೆಂಟ್ ಬರ್ತಾ ಇದೆ. ಯಾಕಂದರೆ ಇದು ಸ್ಟಾಕ್ ಕಡಿಮೆ ಇದೆ ಸ್ನೇಹಿತರೆ. ನಾನು ಇನ್ನೊಂದು ಸಲ ಹೇಳ್ತೀನಿ, ಕಡಿಮೆ ಸ್ಟಾಕ್ ಬಂದಿದೆ, ಬೇಗ ಬಂದು ಪರ್ಚೇಸ್ ಮಾಡಿಕೊಡಿ ಸ್ನೇಹಿತರೆ. ಅಥವಾ ಇಲ್ಲಿ ನೋಡ್ತಾ ಇರ್ಬೋದು, ನಿಮಗೆ ವೈರ್ಲೆಸ್ ಮೈಕ್, ಇದು ವಿತ್ ಕರೋಕೆ ಅಂತ ಹೇಳ್ಬೋದು, ಒಂದು ಟವರ್ ಸ್ಪೀಕರ್, ಒಂದು DJ ಸ್ಪೀಕರ್ ಅಂತ ಹೇಳ್ಬೋದು. ನಿಮ್ಮ ಟಿ ವಿ ಇದೆ ಅಲ್ಲ ಸ್ನೇಹಿತರೆ, 32, 40, 43 ನೆನಪಿಗೆ ಕೊಡಿ, 75, 85, 65 ಎಲ್ಲ ಟಿ ವಿಗೆ ಇದು ಕನೆಕ್ಟ್ ಆಗುತ್ತೆ ಅಂತ ಹೇಳ್ಬೋದು. ನೀವು ಮನೆಗೆ ದೊಡ್ಡ ಟಿ ವಿ ಹಾಕಿದ್ದೀರಂತ ತಿಳ್ಕೊಡಿ ಸ್ನೇಹಿತರೆ. ಈ DJ ಸ್ಪೀಕರ್ ನಿಮ್ಮ ಮನೆಯಲ್ಲಿ ಸೆಂಟರ್ನಲ್ಲಿ ಇಕ್ಬಿಡಿ ಸ್ನೇಹಿತರೆ. ಇದರಿಂದ ಬರೋ ಮ್ಯೂಸಿಕ್ ಇರುತ್ತೆ ಅಲ್ವಾ, ಇದರಿಂದ ಬರೋ ಲೌಡ್ ಇರುತ್ತೆ ಅಲ್ಲ, ಇದರಿಂದ ಬರೋ ಕ್ಲಾರಿಟಿ ಬೇಸ್ ಇರುತ್ತೆ ಅಲ್ಲ, ಒಂದು ಡಿಫ್ರೆಂಟ್ ಬರುತ್ತೆ ಅಂತ ಹೇಳ್ಬೋದು. ನಿಮಗೆ ಇನ್ನೊಂದು ವಿಚಾರ ಇದರಲ್ಲಿ ಏನು ಫೀಲ್ ಆಗುತ್ತೆ ಅಂದರೆ, ಎಕ್ಸಾಂಪಲ್ ಏನಾದರೂ ಒಂದು ಡೈಲೆಕ್ಟ್ ಡೆಲಿವರಿ, ಏನಾದರೂ ಹೀರೋ ಅಥವಾ ಹೀರೋಯಿನ್ ಅಥವಾ ಏನಾದರೂ ಮಾತಾಡ್ತಾ ಇರೋ ನೋಡಿ ಸಿಂಗರ್ಗಳು, ಆ ಡೈಲೆಕ್ಟ್ ಡೆಲಿವರಿ ಇದೆ ಅಲ್ವಾ, ದಟ್ ಈಸ್ ಡಿಫ್ರೆಂಟ್, ಒಂದು ನೆಕ್ಸ್ಟ್ ಲೆವೆಲ್ ಅಂತ ಹೇಳ್ಬೋದು ಈ ಮ್ಯೂಸಿಕ್. ಬಟ್ ಹೈಟ್ ಇದೆ, ಅಗಲ ಇದೆ, ನಿಮಗೆ ತುಂಬ ಜಾಸ್ತಿ ಹಿಡ್ಕೊಡೋಕ್ಕೆ ಮತ್ತು ನಿಮಗೆ ಜಾಗ ಕೂಡ ಕೊಟ್ಟಿದ್ದಾರೆ ಅಂತ ಹೇಳ್ಬೋದು. ಬ್ಲೂಟೂತ್ ಇದೆ, FM ರೇಡಿಯೋ ಇದೆ, 3.5 ಜಾಕ್ ಇದೆ. ಬ್ಲೂಟೂತ್ ಕೂಡ ನೀವು ಆರಾಮಾಗಿ ಟಿ ವಿಗೆ ಕನೆಕ್ಟ್ ಮಾಡ್ಬೋದು ಅಂತ ಹೇಳ್ಬೋದು. ನಾನು ಎಷ್ಟೊಂದು ಸ್ಪೀಕರ್ ಬ್ಯಾಕ್ ಟು ಬ್ಯಾಕ್ ನಾನು ಸೇಲ್ ಮಾಡ್ತಾನೆ ಇರ್ತೀನಿ ಸ್ನೇಹಿತರೆ. ಎಲ್ಲ ಸ್ಪೀಕರ್ಗೆ ನಾನು ಬೆಸ್ಟ್ ಅಂತ ಹೇಳಲ್ಲ, ಬೆಸ್ಟ್ ಯಾವುದಿದೆ ಅದಕ್ಕೆ ಮಾತ್ರ ಬೆಸ್ಟ್ ಅಂತ ಹೇಳ್ತೀನಿ. ಒಳ್ಳೆ ಸಿಸ್ಟಮ್ ಇದ್ದರೆ ಮಾತ್ರ ಒಳ್ಳೆಯದಾಗಂತ ಹೇಳ್ತೀನಿ, ಇಲ್ಲಾಂದರೆ ಹೇಳಲ್ಲ ಸ್ನೇಹಿತರೆ ಅಂತ ಹೇಳ್ತೀನಿ. ಇಂಥ ಸಿಸ್ಟಮ್ಮು ನೀವು 30,000 ರೂಪಾಯಿ 40,000 ರೂಪಾಯಿ ಕೊಟ್ಟರೆ ಕೂಡ ಕಡಿಮೆ ಅಂತ ಹೇಳ್ಬೋದು. ನಾನು ಸೀರಿಯಸ್ ಆಗಿ ಹೇಳ್ತೀನಿ. ನೀವು ಬಜಾರ್ನಲ್ಲಿ ಹೋಗ್ತೀರಾ ಸ್ನೇಹಿತರೆ, ಫಸ್ಟ್ ಆಲ್ ಇದು ಮುಂದೆಯಿಂದ ಇನ್ನೊಂದು ಸಲ ತೋರಿಸ್ತೀನಿ, ಒಂದು ಸಲ ನೋಡ್ಕೊಡಿ. ಈ ಲೈಟಿಂಗ್ ಇದು RGB ಲೈಟ್, ಮತ್ತು ಇದೆಲ್ಲ ಲೈಟ್ ನಿಮಗೆ ಡಿಫ್ರೆಂಟ್ ಬರ್ತಾ ಇದೆ. ಮತ್ತು ಇಲ್ಲಿ ನಿಮಗೆ ಹೆವಿ ಬೋರ್ಡ್ ಕಾಣಿಸ್ತಾ ಇರ್ಬೋದು, ಸೌಂಡ್ ಎಫೆಕ್ಟ್ ಎಲ್ಲ ರೈಟ್ ಒಂದು ಹೇರ್ ಔಟ್ ಇದೆ, ಮತ್ತು ನೀವು ಮೈಕ್ ಹಾಕ್ಕೊಳ್ಬೋದು. ಎಲ್ಲ ಆಪ್ಷನ್ಸ್ ಈ ಸಿಸ್ಟಮ್ನಲ್ಲಿ ನಿಮಗೆ ಆಲ್ ಇನ್ ಒಂದೇ ಸಿಸ್ಟಮ್ ಅಂತ ಹೇಳ್ಬೋದು, ಆಲ್ ಇನ್ ಒನ್ ಅಂತ ಹೇಳ್ಬೋದು. ಮತ್ತು ಮನೆಯಲ್ಲಿ ನಾವು ಗೌರಿ ಗಣೇಶ ಫೆಸ್ಟಿವಲ್ಗಳಿದೆ, ಅಲ್ಲಿ ಕೂಡ ಯೂಸ್ ಮಾಡ್ಬೋದು, ಮತ್ತು ಹಾಲ್ನಲ್ಲಿ ಯೂಸ್ ಮಾಡ್ಕೊಬೋದು, ಮತ್ತು ರೂಮ್ನಲ್ಲಿ ಯೂಸ್ ಮಾಡ್ಕೊಬೋದು. ಬೆನಿಫಿಟ್ ಏನಾದ್ರು ನಾವು ಔಟ್ಡೋರ್ ಹೋಗ್ತಾ ಇದ್ದೀವಿ, ಫಾರ್ಮ್ ಹೌಸ್ಗೆ ಹೋಗಿ ನಮ್ಮ ಕಾರ್ನಲ್ಲಿ ಹಾಕ್ಕೊಂಡೆ ಅಲ್ಲಿ ಕೂಡ ನಾವು ಫಾರ್ಮ್ ಹೌಸ್ನಲ್ಲಿ ಮ್ಯೂಸಿಕ್ ಎಂಜಾಯ್ ಮಾಡ್ಬೋದು. ಮತ್ತು ನಿಮಗೆ ನಮ್ಮ ವೈರ್ಲೆಸ್ ಮೈಕ್ ಕೂಡ ಬರುತ್ತೆ, ಅದು ಒಂದು ಎಕ್ಸ್ಟ್ರಾ ಬೆನಿಫಿಟ್ ಕೂಡ ನಿಮ್ಗೆ ಸಿಗುತ್ತೆ ಅಂತ ಹೇಳ್ಬೋದು. ನಮ್ಮ ಶೋರೂಮ್ ಬರೋದು ಚಾಮರಾಜಪೇಟೆ 5ನೇ ಮೇನ್ ರೋಡ್, 5ನೇ ಕ್ರಾಸ್, ಒಂದು ಮೇನ್ ರೋಡ್ ಶೋರೂಮ್ ಅಂತ ಹೇಳ್ಬೋದು. ಈ ಥರ ಸ್ಪೀಕರ್ ಅನೇಕ ಸ್ಪೀಕರ್ ನಮ್ಮ ಕಡೆ ಸಿಗುತ್ತೆ ಅಂತ ಹೇಳ್ಬೋದು. ತುಂಬ ಸ್ಪೀಕರ್ ಇದೆ, ಜಾಸ್ತಿನೇ ಇದೆ. ನಿಮಗೆ ಸಿಂಗಲ್ ಟವರ್ ಸ್ಪೀಕರ್, ಸೌಂಡ್ ಬಾರ್, DJ ಸ್ಪೀಕರ್, 4.1, 5.1 ಎಲ್ಲ ರೀತಿಯ ಸ್ಪೀಕರ್ ನಮ್ಮ ಎಸ್ ಎಲೆಕ್ಟ್ರಾನಿಕ್ ಶೋರೂಮ್ನಲ್ಲಿ ಅಂತ
ಸಿಗುತ್ತೆ ಅಂತ ಹೇಳ್ಬೋದು. ಈ ಪ್ರೈಸ್ ಇದೆಯಲ್ಲ, ನಾನು ಕೊಡ್ತಾ ಇರೋ ಪ್ರೈಸ್ ಇದು ಲಿಮಿಟೆಡ್, ಸ್ವಲ್ಪ ದಿನ ಮಾತ್ರ ಪ್ರೈಸ್ ಇರುತ್ತೆ, ಮತ್ತೆ ಜಾಸ್ತಿ ಆಗುತ್ತೆ. 10,500 ರೂಪಾಯಿ, 10,500 ರುಪೀಸ್ ಈ ಪ್ರೈಸ್ ವರ್ತ್ ಅಂತ ಹೇಳ್ಬೋದು. ಈ ಪ್ರೈಸ್ ಹೋಲ್ಸೇಲ್ ಅಂತ ಹೇಳ್ಬೋದು ಸ್ನೇಹಿತರೆ. ನಿಮಗೆ ಯಾವಾಗ ಗೊತ್ತಾಗುತ್ತೆ ಅಂದರೆ, ಒಂದ್ಸಲ ಸ್ಟೋರ್ಗೆ ನೀವು ವಿಸಿಟ್ ಮಾಡಿ, ಇದರಲ್ಲಿ ಸಾಂಗ್ ಆಡಿ, ನಾನು ಸೀರಿಯಸ್ ಆಗಿ ಹೇಳ್ತೀನಿ, ನೀವೇ ಹೇಳ್ತೀರಾ ನಾನು 10,500 ರೂಪಾಯಿ ಕೊಟ್ಟೆ ಕೊಡೋ ಈ ಸಿಸ್ಟಮ್ಗೆ ಕಡಿಮೆ ಅಂತ ಹೇಳ್ತೀರಾ ಸ್ನೇಹಿತರೆ. ಈ ವಿಡಿಯೋ ಯಾರ್ಯಾರು ನೋಡಿದ್ದಾರೆ ಅವ್ರಿಗೆ ಮನಸ್ಸಿಂದ ಧನ್ಯವಾದ. ಥ್ಯಾಂಕ್ ಯು ಆ್ಯಂಡ್ ಗುಡ್ ಬೈ ಆ್ಯಂಡ್ ಟೇಕ್ ಕೇರ್.